Hello and welcome all to a short part of the motivational class. Now, regarding each and every one of you will be having your own dreams, goals. ನಿಮ್ಮ ಆಸೆಗಳು ಕೆಲವೊಂದು ಇರ್ತಾವ, ಕನಸುಗಳು ಇರ್ತಾವ. ಜೀವನ ಒಳಗಡೆ ನಾವು ಏನು ಆಗಬೇಕತ್ತ ಅನ್ನುವಂಥದ್ದು ಭಾಳ ಜನ ಕನಸು ಕಾಣ್ತಾ ಇರ್ತೀರಿ, ಅಥವಾ ಈ ರೀತಿನ ಆಗಲೇಬೇಕು ಅಂತನ್ನುವಂಥದ್ದು ಕೆಲವೊಬ್ಬರು ಪಣ ತೊಟ್ಟಿರ್ತೀರಿ. ಸೊ ವಾಟ್ ಯು ವಾಂಟ್ ಟು ಬಿಕಮ್, ಹಾಗಿದ್ರೆ ನೀವು ಏನು ಆಗಬೇಕಂತನ್ನುವಂಥದ್ದು ಬಯಸ್ತೀರಿ, ಅದು ನಿಮ್ಮ ಒಳಗಡೆ ಇತ್ತು, ನಿಮ್ಮಲ್ಲಿ ಆ ಆಸಕ್ತಿ ಇತ್ತು. ಇಫ್ ಯು ಎಕ್ಸೆಪ್ಟ್ ದಟ್ ಇನ್ ದ ಫಾರ್ಮ್ ಆಫ್ ಚಾಲೆಂಜ್, ದೆನ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಚೀವ್ ಇಟ್. ಹಾಗಿದ್ರೆ ಬರೀ ನಾವು ಕನಸು ಕಾಣ್ತಾ ಹೋದ್ರೆ ಮಾತ್ರ ನಮ್ಮ ಏಮ್ಸ್ ಅಥವಾ ಡ್ರೀಮ್ಸ್ಗಳನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯದ ಇಲ್ಲ. ಅದರ ತಕ್ಕಂಥ ಪ್ಲ್ಯಾನ್ಡ್ ವರ್ಕ್ ಇರಬೇಕಾಗ್ತದೆ. ನಿಮ್ಮ ಹತ್ರ ಒಂದು ಪ್ರೋಗ್ರಾಮ್ಡ್ ವರ್ಕ್ ಇರಬೇಕಾಗ್ತದೆ. ಸೊ ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಯುವರ್ ಲೈಫ್ ಅಂತ ನಾವು ಕೇಳಿದಾಗ ಪ್ರತಿಯೊಬ್ಬರು ಒಂದೊಂದು ಕನಸು ಇರ್ತದೆ. ಎಸ್, ಐ ಜಸ್ಟ್ ವಾಂಟ್ ಟು ಬಿಕಮ್ ದ ಬೆಸ್ಟ್ ಸ್ಪೋರ್ಟ್ಸ್ಮನ್ ಅಂತ ಕೆಲವು ಜನ ಹೇಳ್ತೀರಿ. ಐ ಜಸ್ಟ್ ವಾಂಟ್ ಟು ಬಿಕಮ್ ದ ಬೆಸ್ಟ್ ಲೀಡರ್ ಆಫ್ ದ ಕಂಟ್ರಿ ಅಂತ ಹೇಳ್ತಾ ಇರ್ತೀರಿ. ಇನ್ನು ಕೆಲವು ಜನ ಐ ಜಸ್ಟ್ ವಾಂಟ್ ಟು ಬಿಕಮ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಇರ್ತೀರಿ. ದೆನ್ ಐ ಜಸ್ಟ್ ವಾಂಟ್ ಟು ಮೇಕ್ ಸಮ್ ಇನೋವೇಷನ್ ಬೈ ಮೈಸೆಲ್ಫ್ ಸೊ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಬೈ ದ ಸೊಸೈಟಿ ಅಂತ ಇನ್ನು ಕೆಲವು ಜನ ಹೇಳ್ತಾ ಇರ್ತೀರಿ. ಇನ್ನು ಕೆಲವು ಕನಸುಗಳು ದೊಡ್ಡ ದೊಡ್ಡ ಕನಸುಗಳು ಇರ್ತಾವೆ. IAS ಮಾಡ್ಕೋಬೇಕು, KS ಮಾಡ್ಕೋಬೇಕು ಅಂತನ್ನುವಂಥದ್ದು. ದೆನ್ ಯಾವುದೋ ಒಂದು ಉನ್ನತ ಸ್ಥಾನ ಒಳಗಡೆ ನಾವು ಹೋಗಬೇಕು ಅಂತನ್ನುವಂಥದ್ದು ಕನಸುಗಳು ಇರ್ತಾವೆ. ಕನಸು ಕಾಣ್ರಿ, ಆಸೆ ಪಡೋದು ತಪ್ಪಲ್ಲ. ಬಟ್ ನೀವು ಏನು ಆಸೆ ಪಟ್ಟಿರ್ತೀರಿ, ಏನು ಆಗ್ಬೇಕಂತನ್ನುವಂಥ ಆಕಾಂಕ್ಷೆ ಇಟ್ಕೊಂಡಿರ್ತೀರಿ, ಅದ್ರ ತಕ್ಕಂತೆ ನೀವು ಪ್ರಯತ್ನ ಪಡ್ತಾ ಇದ್ದೀರಿ ಅಂತನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ನಾವು ಪ್ರತಿಯೊಂದು ಕನಸು ಕಾಣ್ಕೊತ ಹಾಗೆ ಇದ್ದು ಅಂತಂದ್ರೆ ನಮ್ಮ ಜೀವನ ಪೂರ್ತಿ ಕನಸು ಒಳಗಡೆನೇ ಕಳೆದು ಹೋಗ್ತದೆ. ನಾವು ಏನೂ ಸಾಧನೆ ಮಾಡಲಿಕ್ಕೆ ಆಗಂಗಿಲ್ಲ. ಹಾಗಿದ್ರೆ ನೀವು ಸಾಧನೆ ಮಾಡಬೇಕಂತಂದ್ರೆ ಏನಿರಬೇಕು, ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತನ್ನುವಂಥದ್ದು ಭಾಳ ಹಳೆ ಮಾತು ಇರುವಂಥದ್ದು. ಅದನ್ನು ಫಾಲೋ ಅಪ್ ನಾವು ಮಾಡ್ತಾ ಇದ್ದೀವಿ ಇಲ್ಲೋ ಅಂತನ್ನುವಂಥದ್ದು. ಮುಂದೆ ಗುರಿ ಅಂತಂತಂದ್ರೆ ವಾಟ್ ಈಸ್ ಮೈ ಏಮ್, ಹಿಂದೆ ಗುರು ಅಂತಂತಂದ್ರೆ ಗೈಡೆನ್ಸ್ ತೊಗೊತಾ ಹೋಗಬೇಕಾಗ್ತದೆ. ಯಾರ ಗೈಡೆನ್ಸಿಂದ ನೀವು ಹೆಂಗೆ ಹೋಗ್ತೀರಿ ಅಂತನ್ನುವಂಥದ್ದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಚೇಂಜ್ ಇನ್ ಯುವರ್ ಲೈಫ್. ಸೊ ಹೌ ಟು ಬ್ರಿಂಗ್ ಚೇಂಜ್ ಇನ್ ಲೈಫ್. ನಾವು ಅನ್ಕೊತ ಕುಂತ್ರೆ ಯಾವುದೂ ಆಗಂಗಿಲ್ಲ, ಯಾವುದೂ ಸಾಧನೆ ಮಾಡೋಕ್ಕೂ ಆಗಂಗಿಲ್ಲ. ಹಾಗಿದ್ರೆ ನಾವು ಏನು ಮಾಡಬೇಕು, ಅಂದ್ಕೊಂಡಿದ್ದನ್ನ ಸಾಧನೆ ಮಾಡ್ಬೇಕಂತಂದ್ರೆ ಇದರದೇ ಆದಂಥ ಕೆಲವೊಂದು ನಮ್ಮಲ್ಲಿ ಇಚ್ಛಾಶಕ್ತಿ ಅಂತನ್ನುವಂಥದ್ದು ಬೇಕು. ಆಮೇಲೆ ಅದನ್ನು ಬಿಡದ ಅದರ ಹಿಂದೆ ಹೋಗ್ತಾ ಇರಬೇಕು. ಅದರ ಸಂಬಂಧ ನಾವು ಪೂರ್ವ ತಯಾರಿ ಮಾಡ್ಕೊತ ಇರಬೇಕು, ಪೂರ್ವ ಸಿದ್ಧತೆ ಮಾಡ್ಕೊತ ಇರಬೇಕಾಗ್ತದೆ. ಸೊ ಹೌ ಯು ವಿಲ್ ಡೂ ಇಟ್, ಸೊ ಹೌ ಯು ವಾಂಟ್ ಟು ಡೂ ಇಟ್ ಅಂತನ್ನುವಂಥದ್ದು, ದ್ಯಾಟ್ ಮ್ಯಾಟರ್ಸ್ ಎ ಲಾಟ್. ಅಂಡರ್ಸ್ಟುಡ್? ಸೊ ದ್ಯಾಟ್ಸ್ ವೈ ಹೂ ಈಸ್ ಯುವರ್ ಎನಿಮಿ ಅಂತಂದ್ರೆ ಯು ಯುವರ್ ಸೆಲ್ಫ್. ಯಾಕೆಂತಂದ್ರೆ ಇಫ್ ಯು ಹ್ಯಾವ್ ದ ಹ್ಯಾಬಿಟ್ ಆಫ್ ಪೋಸ್ಟ್ಪೋನಿಂಗ್, ಇವತ್ತು ಮಾಡುವಂಥ ಕೆಲಸ ನಾವು ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತನ್ನುವಂಥದ್ದು, ಇದಕ್ಕೆ ನಾವು ಪೋಸ್ಟ್ಪೋನಿಂಗ್ ಅಂತ ಕರಿತೀವಿ. ಇಫ್ ವಿ ಹ್ಯಾವ್ ದ ಹ್ಯಾಬಿಟ್ ಆಫ್ ಪೋಸ್ಟ್ಪೋನಿಂಗ್, ದೆನ್ ಹ್ಯಾಬಿಟ್ ಆಫ್ ಪೋಸ್ಟ್ಪೋನ್ಮೆಂಟ್ ಈಸ್ ದ ಬೆಸ್ಟ್ ಎನಿಮಿ ಹೂ ವಿಲ್ ವಿಡ್ರಾ ಯುವರ್ ಸಕ್ಸಸ್. ಸೊ ದ್ಯಾಟ್ಸ್ ವೈ ಡು ನಾಟ್ ಪೋಸ್ಟ್ಪೋನ್ ಎನಿಥಿಂಗ್. ಇವತ್ತನ್ನು ಏನು ಮಾಡ್ಬೇಕಂತನ್ನುವಂಥದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀರಿ, ಅದಕ್ಕೆ ಸ್ಟಿಕ್ ಆನ್ ಆಗಿರಿ. ನೀವು ಇದಕ್ಕೆ ಸ್ಟಿಕ್ ಆನ್ ಆಗಲಿಲ್ಲ ಅಂತಂದ್ರೆ ಲೈಫ್ ಒಳಗಡೆ ಯಾವುದೋ ಒಂದು ಕೆಲಸಕ್ಕೆ ನಾವು ಸ್ಟಿಕ್ ಆನ್ ಆಗಂಗಿಲ್ಲ. ಅದಕ್ಕಾಗಿ ನೀವು ಏನೇ ಕೆಲಸ ಮಾಡಿದರೂ ನಿಮ್ಮ ಇಚ್ಛಾಶಕ್ತಿ ಇರಬೇಕಾಗ್ತದೆ. ಯು ಹ್ಯಾವ್ ಟು ಡೂ ವಿತ್ ಯುವರ್ ಓನ್ ಇಂಟ್ರೆಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಶೋ ಯುವರ್ 100%. ಆ ರೀತಿ ತೋರಿಸ್ಬೇಕಾಗ್ತದೆ. ಓಕೆ, ಸೊ ಬೇಸ್ಡ್ ಆನ್ ದ್ಯಾಟ್ ದೆರ್ ಈಸ್ ಎ ಸ್ಟೋರಿ ವಿಚ್ ಐ ಆಮ್ ಗೋಯಿಂಗ್ ಟು ರಿವೀಲ್ ಯು ಆ್ಯಂಡ್ ಫ್ಯೂ ಆಫ್ ಯು ಮೈಟ್ ಬಿ ನೋಯಿಂಗ್ ದಟ್ ಸ್ಟೋರಿ ಆಲ್ಸೋ. ಕೆಲವು ಜನರಿಗೆ ಇದು ಗೊತ್ತಿರ್ತದೆ ಸ್ಟೋರಿ ಅಂತನ್ನುವಂಥದ್ದು. ನಾವು ಸಕ್ಸಸ್ಫುಲ್ ಸ್ಟೋರಿ ಅಂತನ್ನುವಂಥದ್ದು ಭಾಳಷ್ಟು ಕೇಳಿರ್ತೀವಿ. ಯಾರ್ದೋ ಸ್ಪೋರ್ಟ್ಸ್ಮನ್ ಲೈಕ್ ಸಚಿನ್ ತೆಂಡೂಲ್ಕರ್ದು ಕೇಳಿರ್ಬೋದು, ವಿರಾಟ್ ಕೊಹ್ಲಿದು ನೋಡ್ತಾ ಇರ್ಬೋದು ಪ್ರೆಸೆಂಟ್ಲಿ. ಅದೇ ರೀತಿ ಬೇರೆ ಬೇರೆ ಬಿಸ್ನೆಸ್ ಮನ್ ಅಂತ ಬಂದಾಗ ಅಂಬಾನಿದು ನಾವು ನೋಡ್ತಾ ಇರ್ಬೋದು. ಸೊ ಹೀ ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ದ ಏಷ್ಯಾ ಆ್ಯಂಡ್ ಇನ್ ದ ವರ್ಲ್ಡ್ ಹೀ ಈಸ್ ದ 11th ರಿಚೆಸ್ಟ್ ಪರ್ಸನ್, ಈ ರೀತಿ ಬರುವಂಥದ್ದು. ದೆನ್ ಕ್ಯಾನ್ ವಿ ಬಿಕಮ್ ಲೈಕ್ ದಟ್? ಹಾಗಿದ್ರೆ ನಾವು ಆ ರೀತಿ ಆಗ್ಬೋದು, ಡೆಫಿನೆಟ್ಲಿ. ಬಟ್ ಅದರ ತಕ್ಕಂತೆ ನಿಮ್ಮ ಯೋಚನೆಗಳು ಇರಬೇಕು, ಆಮೇಲೆ ನಿಮ್ಮ ಬ್ರಾಡ್ ಥಿಂಕಿಂಗ್ನೆಸ್ ಇರಬೇಕಾಗ್ತದೆ. ಇವೆಲ್ಲ ನೀವು ಇಂಪ್ಲಿಮೆಂಟೇಷನ್ ಮಾಡ್ಕೊತ ಹೋಗ್ಬೇಕಾಗ್ತದೆ. ಓಕೆ, ನಾವು ಲೆಟ್ ಅಸ್ ಲುಕ್ ಎಟ್ ಎ ಸ್ಟೋರಿ. ಇದು ಸ್ಟೋರಿ ಅಂತನ್ನುವಂಥದ್ದು, ಇಟ್ ಇಸ್ ಅ ಸ್ಟೋರಿ ಆಫ್ ಎ ಪರ್ಸನ್ ಹೂ ವಾಸ್ ಲಿವಿಂಗ್ ಇನ್ ಹಂಗ್ಯಾರಿ ಅಂತನ್ನುವಂಥದ್ದು ಒಂದು ರಾಷ್ಟ್ರ. ಆ ರಾಷ್ಟ್ರ ಒಳಗಡೆ ಒಬ್ಬ ಯುವಕಿದ್ದ ಆ್ಯಂಡ್ ಹಿ ವಾಸ್ ಎ ಗುಡ್ ಪಿಸ್ಟಾಲ್ ಶೂಟರ್. ಸೊ ಹಿ ವಾಸ್ ಎ ಪಿಸ್ಟಾಲ್ ಶೂಟರ್. ಏನು ಮಾಡ್ತಾ ಇದ್ದ ಅಂತಂತಂದ್ರೆ ಹಿ ಯೂಸ್ ಟು ಪ್ರಾಕ್ಟೀಸ್ ಆ್ಯಂಡ್ ಆಲ್ಮೋಸ್ಟ್ ಹಿ ಬಿಕೇಮ್ ಎ ಸಕ್ಸಸ್ಫುಲ್ ಪರ್ಸನ್ ಇನ್ 25 meters ಪಿಸ್ಟಾಲ್ ಶೂಟಿಂಗ್. ಆ ರೀತಿ ಟ್ರೈನಿಂಗು ತೊಗೊಂಡಿದ್ದ. ಅಲಾಂಗ್ ವಿತ್
ವಿತ್ ದ್ಯಾಟ್ ಹಿ ವಾಸ್ ವರ್ಕಿಂಗ್ ಇನ್ ದ ಆರ್ಮಿ ಆಲ್ಸೋ. ಆರ್ಮಿ ಒಳಗಡೆ ವರ್ಕ್ ಮಾಡ್ತಾ ಇದ್ದ. ಇನ್ ದ ಇಯರ್ 1938 1938 ಇಶ್ಯೂ ಒಳಗಡೆ ಏನಾಯ್ತು ಅಂತಂದ್ರೆ, ವಾರ್ ಫೀಲ್ಡ್ ಒಳಗಡೆ ಹೆಂಗೆ ನಾವು ಯುದ್ಧ ಮಾಡಬೇಕು ಅಂತನ್ನುವಂಥದ್ದು ಒಂದು ಪ್ರಾಕ್ಟೀಸ್ ಸೆಷನ್ ನಡೀತಾ ಇತ್ತು. ಆ ಪ್ರಾಕ್ಟೀಸ್ ಸೆಷನ್ ಒಳಗಡೆ ಹ್ಯಾಂಡ್ ಗ್ರೆನೇಡ್ ಅಂತ ಒಂದು ಇರ್ತದೆ. ಹ್ಯಾಂಡ್ ಗ್ರೆನೇಡ್ ಅದನ್ನು ಎಷ್ಟು ಡಿಸ್ಟೆನ್ಸ್ ಮೇಲೆ ನಾವು ಥ್ರೋ ಮಾಡಬೇಕು ಅಂತನ್ನುವಂಥದ್ದು ಇರ್ತದೆ ಮಿಲ್ಟ್ರಿ ಒಳಗಡೆ, ಆರ್ಮಿ ಒಳಗೆ. ಥ್ರೋ ಮಾಡೋ ಟೈಮ್ ಒಳಗಡೆ ಆ ಹ್ಯಾಂಡ್ ಗ್ರೆನೇಡ್ ಅವನ ಕೈ ಒಳಗಡೆನ ಬ್ಲಾಸ್ಟ್ ಆಗ್ತದೆ. ಯಾವಾಗ ಬ್ಲಾಸ್ಟ್ ಆಗ್ತದೆ, ದೆನ್ ದ್ಯಾಟ್ ಪರ್ಸನ್, ಓಕೆ, he loses his hand. Which hand? He loses his hand from which he was wanted to win the Olympics, so that he wanted to prove himself as the best shooter. ತೋರಿಸ್ಬೇಕಂತ ಆಗಿತ್ತು ಅವಾಗ, ಆ ರೀತಿ ಆಸೆ ಇತ್ತು, ಕನಸಿತ್ತು, ಬಟ್ he lost his hand. Right? Now look at this. When he lost his hand, then look at the thing. What happened to that person? As his name was Caroli, ಯಾವಾಗ ಅವನು ಕೈ ಕೊಳ್ಕೊಂಡ, ಹಿ ವಾಸ್ ಹಾಸ್ಪಿಟಲೈಸ್ಡ್. ಹಾಸ್ಪಿಟಲ್ ಒಳಗಡೆ ಅಡ್ಮಿಟ್ ಮಾಡ್ತಾರೆ ಅವನ್ನ. ಆಗಿನ ಟೈಮ್ ಒಳಗಡೆ ಅವಾಗ ಯೋಚನೆ ಬರ್ತೈತಿ, ಏನಪ್ಪ ನಾನು ಇಷ್ಟು ವರ್ಷಗಂಟ್ಲೆ ನಾನು ಟ್ರೈನಿಂಗ್ ಮಾಡ್ಕೊಂಡು, ದೆನ್ ಐ ವಾಸ್ ವಾಂಟೆಡ್ ಟು ಬಿಕಮ್ ಎ ಬೆಸ್ಟ್ ಪಿಸ್ತೂಲ್ ಶೂಟರ್, ಐ ಲಾಸ್ಟ್ ಮೈ ಹ್ಯಾಂಡ್, ಕೈ ಕಳ್ಕೊಂಡ್ರಿದ. ಆಗಿನ ಟೈಮ್ ಒಳಗಡೆ ನಿರಾಶೆ ಆಗ್ತದೆ ಅವಂಗೆ. ದೆನ್ ಅಟ್ ದಟ್ ಟೈಮ್ ಹಿ ವಾಸ್ ಓನ್ಲಿ ಹ್ಯಾವಿಂಗ್ 2 ಚಾಯ್ಸ್. 2 ಚಾಯ್ಸ್ ಮಾತ್ರ ಇತ್ತು. ಒಂದು, ಜೀವನ ಪೂರ್ತಿ ಅಳ್ಕೊಂಡು ಕೂಡೋದು, ಅಥವಾ ಇದನ್ನು ಓವರ್ಕಮ್ ಮಾಡುವಂಥದ್ದು. 2 ಪ್ರಾಸೆಸ್ ಇತ್ತು. ಆಲ್ಮೋಸ್ಟ್ ದ ಫೀಲ್ ಹೌ ಇಟ್ ವಿಲ್ ಬಿ. ಸೊ ವೆನ್ ಹಿ ಲಾಸ್ಟ್ ಹೀಸ್ ರೈಟ್ ಹ್ಯಾಂಡ್, ದ ಬೆಸ್ಟ್ ಹ್ಯಾಂಡ್, ದೆನ್ ಅಟ್ ದಟ್ ಟೈಮ್ ಏನಾಯ್ತು ಅಂತಂತಂದರೆ, ಹಿ ಟುಕ್ ಇಟ್ ಆಸ್ ಎ ಚಾಲೆಂಜ್. ದೆನ್ ಆಫ್ಟರ್ ರಿಕವರಿ ಫ್ರಮ್ ದ ಹಾಸ್ಪಿಟಲೈಸೇಷನ್, 1 month ಆಫ್ ರಿಕವರಿ, 1 ತಿಂಗಳಾದ ನಂತರ ಹೊರಗಡೆ ಬರ್ತಾನೆ. ಅದಾದ ನಂತರ ಅವನು ಪ್ರಾಕ್ಟೀಸ್ ಶುರು ಮಾಡ್ತಾನೆ. ಹೆಂಗೆ ಪ್ರಾಕ್ಟೀಸ್ ಶುರು ಮಾಡ್ತಾನೆ? ಹಿ ಹ್ಯಾಸ್ ಲಾಸ್ಟ್ ಹಿಸ್ ರೈಟ್ ಹ್ಯಾಂಡ್, ದ ಬೆಸ್ಟ್ ಹ್ಯಾಂಡ್. He was left with the only hand, okay, which is called his left hand. ಈ ಕೈಲೇ ಲೆಫ್ಟ್ ಹ್ಯಾಂಡ್ಲೇ ಅವನು ಬರೀಲಿಕ್ಕೆ ಸದ್ಯಕ್ಕೆ ಬರ್ತಾ ಇರಲಿಲ್ಲ. ಅಂಥ ಕೈಲೇ ಶೂಟಿಂಗ್ ಪ್ರಾಕ್ಟೀಸ್ ಮಾಡೋದು ಅಂತನ್ನುವಂಥದ್ದು, ಇಟ್ ವಾಸ್ ರಿಯಲಿ ಎ ಡಿಫಿಕಲ್ಟ್ ಟಾಸ್ಕ್ ಆ್ಯಂಡ್ ಇಟ್ ವಾಸ್ ರಿಯಲಿ ಎ ಚಾಲೆಂಜಿಂಗ್ ಫಾರ್ ಹಿಮ್. ಅದು ಭಾಳಷ್ಟು ಚಾಲೆಂಜಿಂಗ್ ಆಗಿತ್ತು. ಅವ ಅದನ್ನು ಚಾಲೆಂಜ್ ಆಗಿಯೇ ಸ್ವೀಕಾರ ಮಾಡ್ತಾನೆ. ದೆನ್ ಹೀ ಸ್ಟಾರ್ಟೆಡ್ ವಿತ್ ಹೀಸ್ ದ ಓನ್ಲಿ ಹ್ಯಾಂಡ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಆಲ್ಮೋಸ್ಟ್ ಆಫ್ಟರ್ ದ್ಯಾಟ್ ಇನ್ ದ ಇಯರ್ 1939 ಒಳಗಡೆ, ಹಂಗ್ಯಾರಿ ಒಳಗಡೆ ಒಲಿಂಪಿಕ್ಸ್ ಸೆಲೆಕ್ಷನ್ ಮಾಡ್ಬೇಕಂತಂದ್ರೆ ಫಸ್ಟ್ ಆ ಕಂಟ್ರಿ ಒಳಗಡೆ ಬೆಸ್ಟ್ ಶೂಟರ್ಸ್ ಅಂತ ಸೆಲೆಕ್ಷನ್ ಮಾಡ್ತಾ ಇರ್ತಾರೆ. ಅಲ್ಲಿ ಇವು ಬಂದಾಗ ಎಲ್ಲರೂ ಇವ್ನು ನೋಡಿ ಏನು ಮಾಡ್ತಾರೆ ಅಂತಂದ್ರೆ, ಇವ್ನು ನೋಡಿಕೊಂಡು ಅಲ್ಲಿ ಬೆಸ್ಟ್ ಪಿಸ್ತೂಲ್ ಶೂಟರ್ಸು ಬಂದಿರ್ತಾರೆ. ಇವ್ನು ನೋಡಿಕೊಂಡು ಸೊ ಅವಂಗೆ ಕಾಂಗ್ರ್ಯಾಚುಲೇಟ್ ಮಾಡ್ತಾರೆ. ಎದಕ್ಕೆ ಮಾಡ್ತಾರೆ ಅಂತಂದ್ರೆ, ನೀವು ನಮಗೆ ಪ್ರೋತ್ಸಾಹ ಕೊಡಕ್ಕೆ ಬಂದಿರಿ ಅಂತನ್ನುವಂಥದ್ದು. ಸೊ ದ್ಯಾಟ್ಸ್ ವೈ ವಿ ಆರ್ ವೆರಿ ಹ್ಯಾಪಿ, ವಿ ಆರ್ ವೆರಿ ಪ್ರೌಡ್, ಸೊ ದ್ಯಾಟ್ ಇವನ್ ದೋ ಯು ಹ್ಯಾವ್ ಲಾಸ್ಟ್ ಯುವರ್ ಹ್ಯಾಂಡ್, ಯು ಕೇಮ್ ಟು ಸಪೋರ್ಟ್ ಅಸ್ ಅಂತನ್ನುವಂಥದ್ದು ಹೇಳ್ತಾರೆ ಹಂಗ್ಯಾರಿ ಪೀಪಲ್. ಆದ್ರೆ ಅವ ಏನು ಹೇಳ್ತಾನು, ನಾನು ನಿಮಗಿಲ್ಲಿ ಸಪೋರ್ಟ್ ಮಾಡೋಕ್ಕೂ ಬಂದಿಲ್ಲ, ನಾನು ನಿಮಗೆ ಪ್ರೋತ್ಸಾಹ ಕೊಡೋಕ್ಕೂ ಬಂದಿಲ್ಲ, ನಾನು ನಿಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕೆ ಬಂದೀನಿ, ರೆಡಿ ಆಗಿರಿ ಅಂತ ಹೇಳ್ತಾನೆ ನಾವು. ಸೊ ಗೆಟ್ ರೆಡಿ ಫಾರ್ ದ ಕಾಂಪಿಟೇಷನ್ ಅಂತನ್ನುವಂಥದ್ದು. ಸೊ ದೇ ವರ್ ಶಾಕ್ಡ್, ಓಕೆ, ಸೊ ವಾಟ್ ಹಿ ಕ್ಯಾನ್ ಡೂ ಅಂತನ್ನುವಂಥದ್ದು. ಯಾಕಂದ್ರೆ ಇವರೆಲ್ಲ ಪ್ರಾಕ್ಟೀಸ್ ಭಾಳಷ್ಟು ಮಾಡಿದವರು, ಬಟ್ ಇವು ಮೊದಲು ಪಿಸ್ತೂಲ್ ಶೂಟರ್ ಅಂತನ್ನುವಂಥದ್ದು ಗೊತ್ತಿತ್ತು, ಬಟ್ ಆ್ಯಸ್ ಹಿ ಹ್ಯಾಸ್ ಲಾಸ್ಟ್ ಹಿಸ್ ಹ್ಯಾಂಡ್, ಹೌ ಹಿ ಕ್ಯಾನ್ ಕಾಂಪೀಟ್ ಅಂತನ್ನುವಂಥದ್ದು ಒಂದು ಮೈಂಡ್ ಒಳಗಡೆ ಇತ್ತು ಅವರಿಗೆ. ದೆನ್ ದ ಕಾಂಪಿಟೇಷನ್ ಸ್ಟಾರ್ಟೆಡ್. ಇನ್ ದ್ಯಾಟ್ ಕಾಂಪಿಟೇಷನ್, ಸೊ ಹಿ ವಾಸ್ ಸೆಲೆಕ್ಟೆಡ್, ಹಿ ವಾಸ್ ದ ಫಸ್ಟ್ ಪರ್ಸನ್. ಸೆಲೆಕ್ಷನ್ ಆಗ್ತಾನೆ. ಸೆಲೆಕ್ಷನ್ ಆದ ನಂತರ ದೆನ್ ಲೇಟ್ರ್ ಆನ್ ನೆಕ್ಸ್ಟ್ ಒಲಿಂಪಿಕ್ ಒಳಗಡೆ ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ಸೊ ಒಲಿಂಪಿಕ್ ಒಳಗಡೆ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಇನ್ ದ ಇಯರ್ 1940 ಒಲಿಂಪಿಕ್ಸ್ ಆ ವರ್ಷ ಕ್ಯಾನ್ಸಲ್ ಆಗಿ ಹೋಗ್ತದೆ. ಯಾಕೆ ಕ್ಯಾನ್ಸಲ್ ಆಗ್ತದೆ ಡ್ಯೂ ಟು ವರ್ಲ್ಡ್ ವಾರ್. ಆವಾಗ ಅವಾಗ ಆಸೆ ಇರ್ತೈತಿ, ಏನಪ್ಪ ನಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇಚ್ಛಾಶಕ್ತಿ ಇತ್ತು ಅಂತ ಅನ್ನುವಂಥದ್ದು ಎಲ್ಲನೂ ಆಸೆ ಕನಸುಗಳು ಇಟ್ಕೊಂಡು ಕುಂದ್ರೂ ಕಡೆ ಲಾಸ್ಟಿಗೆ ಏನಾಯಿತು, ಇಟ್ ವಾಸ್ ನಾಟ್ ಫ್ರೂಟ್ಫುಲ್. ಆದರೂ ಅವ್ನು ನಿರಾಶೆ ಆಗಲಿಲ್ಲ. ಓಕೆ, ನೆಕ್ಸ್ಟ್ ಮುಂದೆ ಮತ್ತೆ ನಾ ತಯಾರಿ ಮಾಡ್ಕೊನು ಅಂತಂದು ಹಂಗೆ ತಯಾರಿ ಮಾಡ್ಕೊಳ್ತಿರ್ತಾನೆ. ಅಗೇನ್ ಇನ್ ದ ಇಯರ್ 1944 ಒಳಗಡೆ ಒಲಿಂಪಿಕ್ಸ್ ಮತ್ತೆ ಅರೇಂಜ್ ಆಗ್ತದೆ. ಅರೇಂಜ್ ಆದಾಗ at that time again the Olympics was cancelled again due to the Second World War. ಅವಾಗೂ ಕ್ಯಾನ್ಸಲ್ ಆಯಿತು. ದೆನ್ ಅವಾಗೂ ಎದೆಗೊಂದಲಿಲ್ಲ. ಆಮೇಲೆ ಅವನ ಇಚ್ಛಾಶಕ್ತಿ ಏನಿತ್ತು, ಅವನ ಆಸೆ ಏನಿತ್ತು, ಅದನ್ನು ಯಾವತ್ತೂ ಬಿಟ್ಕೊಡ್ಲಿಲ್ಲ. ದೆನ್ ಹಿ ಪಾರ್ಟಿಸಿಪೇಟೆಡ್ ಇನ್ 1948 ಒಲಿಂಪಿಕ್ಸ್. 1948 ಒಳಗಡೆ
ಅವನು ಯಾವಾಗ ಸ್ಟಾರ್ಟ್ ಮಾಡಿದ್ದ 1938 ಒಳಗಡೆ ಅವನ ಏಜ್ 28 ಇತ್ತು. 1948 ಒಳಗಡೆ 38 ಏಜ್ ಆಗಿತ್ತು. ಯಾವಾಗ ಏಜ್ ಆದಂಗೆ ಯಂಗ್ಸ್ಟರ್ಸ್ ಬರ್ತಿರ್ತಾರೆ, ವರ್ಲ್ಡ್ಸ್ ಬೆಸ್ಟ್ ಶೂಟರ್ಸ್ ಬರ್ತಾ ಇರ್ತಾರೆ, ಅವ್ರ ಜೊತೆ ಕಾಂಪಿಟೇಷನ್ ಮಾಡೋದು ಲೆವೆಲ್ ಅಷ್ಟು ಟಫ್ನೆಸ್ ಹಾಕ್ಕೊಂತ ಹೋಗ್ತಿರ್ತದ. ದೆನ್ ದ ಎಂಟೈರ್ ವರ್ಲ್ಡ್ ವಾಸ್ using their best hand and he is using his only hand. Look at the part here. Okay, then at that time who won the shooting? Yes, it is Carolee only. So he won the shooting. Then after that he got a gold medal ಸಿಕ್ತು ಅವಾಗ. Next again he participated in the year 1952. next Olympics ಮತ್ತೆ ಪಾರ್ಟಿಸಿಪೇಷನ್ ಮಾಡ್ತಾನೆ. Then again best of the best shooters were there. Then at that time they were using their best hand and Carolee was using his only hand. Look at this. Then there the shooting started and who won? Yes, it is the Carolee. Look at the aim, look at the dream and look at the zeal. ಅವನ ಆಸೆ ಹೆಂಗಿತ್ತು ನೋಡ್ರಿ. ಎಷ್ಟು ಬೇಕಾದಷ್ಟು ತ್ರಾಸಾದರೂ ಕಷ್ಟ ಬಂದರೂ ಸದಕ್ಕೆ ನಾ ವಿನ್ ಆಗಲೇಬೇಕು ಅಂತನ್ನುವಂಥದ್ದು ಮೈಂಡ್ಸೆಟ್ ನೀವು ಮಾಡ್ಕೊಂಡಿದ್ದೀರ ಅಂತಂದ್ರೆ ನೀವು ಏನು ಬೇಕಾದ ಮಾಡ್ಬೋದು ಅಂತನ್ನುವಂಥದಕ್ಕೆ ಕ್ಯಾರೋಲಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಹಂಗ್ಯಾರಿ. ಆ್ಯಂಡ್ he was the first person to win 2 gold medals successively, remember, in the world. So he was the best pistol shooter. Look at this. ಹಂಗಿದ್ರೆ ಭಾಳಷ್ಟು ಜನ ಏನು ಹೇಳ್ತಿರ್ತಾರೆ, ನನಗೆ ಅದು ಆಗಂಗಿಲ್ಲ, ನಾ ಮಾಡಂಗಿಲ್ಲ ಅಂತ ಅನ್ಕೋತಿರ್ತಾರೆ. ನಿಮ್ಮ ಕಡೆ ಎಲ್ಲ ಇದ್ದರೂ ಸದಕ್ಕೆ ನಿಮ್ಮ ಆಸಕ್ತಿ, ನಿಮ್ಮ ಆಶೆ, ನಿಮ್ಮ ಇಚ್ಛಾಶಕ್ತಿ ಅಂತನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಅದು ಕೊರತೆ ಇತ್ತಂತಂದ್ರೆ ಏನು ಬೇಕಾದ ಸಾಧನೆ ಮಾಡೋಕ್ಕೂ ಆಗಂಗಿಲ್ಲ. ಬಟ್ ಆ ಇಚ್ಛಾಶಕ್ತಿ ನೀವು ಇಟ್ಕೊಂಡಿದ್ರೆ ಅಂತಂದ್ರೆ ನಥಿಂಗ್ ಈಸ್ ಡಿಫಿಕಲ್ಟ್. ಭಾಳಷ್ಟು ಜನ ನನಗೆ ಇವು ಸಬ್ಜೆಕ್ಟ್ಸ್ ಎಲ್ಲ ಭಾಳ ಡಿಫಿಕಲ್ಟ್ ರೀ ಅಂತ ಹೇಳ್ತಾ ಇರ್ತಾರೆ. ಯಾವ ಸಬ್ಜೆಕ್ಟು ಡಿಫಿಕಲ್ಟ್ ಇಲ್ಲ ಟಿಲ್ ಯು ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್. ಬಿಕಾಸ್ ಭಾಳಷ್ಟು ಟೈಮ್ ನಾ ಹೇಳ್ತಾ ಇರ್ತೀನಿ, ಟೆಕ್ಸ್ಟ್ ಬುಕ್ಸ್ ಆರ್ ರಿಟನ್ ಬೈ ಹ್ಯೂಮನ್ಸ್. ಇಫ್ ಹ್ಯೂಮನ್ಸ್ ಕಾಂಟ್ ಅಂಡರ್ಸ್ಟ್ಯಾಂಡ್ ದೆನ್ ಹೂ ವಿಲ್ ಅಂಡರ್ಸ್ಟ್ಯಾಂಡ್? Is that written by the God? Is that written by the Almighty? So that we feel lot of tough to understand these concepts? No, nothing. ಅದಕ್ಕಾಗೆ ನಮ್ಮ ಇಚ್ಛಾಶಕ್ತಿನೂ ಇರ್ತದೆ. ನಾವು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನಾವು ಕಲಿತೀವಿ, ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನಾವು ನೋಡ್ತೀವಿ ಅಂತ ಅನ್ನುವಂಥದ್ರ ಮ್ಯಾಲೂ ಡಿಪೆಂಡ್ ಆಗ್ತದೆ. ಸೊ ದ್ಯಾಟ್ಸ್ ವೈ ಮೈ ಸಜೆಷನ್ ಈಸ್ ಡೋಂಟ್ ಲೂಸ್ ಯುವರ್ ಹೋಪ್. ಸೊ ಆಲ್ವೇಸ್ just be behind your dreams, chase your dreams and you can win it. So take it as a challenge and all the best to all of you.